ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇದು ಬಂದು ಕೇರಳದಲ್ಲಿ ನಮ್ಮ ಕೋಸಿಸ್ಟರ್ ಅಂದರೆ ನಮ್ಮ ವಾರ್ಗಿತಿದು ಗೃಹ ಪ್ರವೇಶ. ಇಂದಿನ ದಿನ ಬೆಳಿಗ್ಗೆನೇ ಸ್ನಾನ ಮಾಡಿ ರೆಡಿಯಾಗಿ ಹೋಗಿದ್ದೀನಿ. ಸೊ ಬೆಳಿಗ್ಗೆ ತಿಂಡಿಗೆ ಇದು ಮರಗೆಣಸು ಮತ್ತು ಕಡಲೆನ ಬೇಯಿಸಿ ಒಂಥರ ಪಲ್ಯ ಥರ ಮಾಡಿರೋದು ತುಂಬಾ ಟೇಸ್ಟಾಗಿರುತ್ತೆ. ಜೊತೆಗೆ ಕಟ್ಟನ್ ಚಾಯ ಅಂದರೆ ಡಿಕಾಕ್ಷನು. ಬೆಳಿಗ್ಗೆ ಅಥವಾ ಹಿಂದಿನ ದಿನ ಅಥವಾ 3 ದಿನ ಅಂತಲೇ ಅದು ಇದು ಕಾರ್ಯಗಳು ಸ್ಟಾರ್ಟ್ ಆಗುತ್ತಲ್ಲ. ಸೊ ಹಂಗಾಗಿ ಅಕ್ಕಪಕ್ಕದಲ್ಲಿರೋಂಥ ಎಲ್ಲ ಮನೆಯವರು ಬಂದು ಕೆಲಸ ಮಾಡಿ ಈ ಥರದ್ದೆಲ್ಲ ಬೇಯಿಸಿ ಎಲ್ಲರಿಗೂ ಮಾಡೋಂಥದ್ದು. ಇದು ಬಂದು ಮನೆ, ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ ಸ್ಟೇರ್ ಕೇಸ್ದು. ಸೊ ಲೇಟಾಗಿ ಮಾಡ್ಕೊಳ್ಳೋಣ ಅಂತವರು ಬಿಟ್ಟಿದ್ದರು. ಸೊ ಇದು ಬಂದು ಡಬಲ್ ಕಿಚನ್ ಇರುತ್ತೆ, ಆಲ್ಮೋಸ್ಟ್ ನೋಡಿರ್ತೀರ ಹಿಂದಿನ ವೀಡಿಯೋದಲ್ಲಿ. ಇದೊಂದು ಮತ್ತು ಇದು ಔಟ್ಸೈಡ್ಗೆ ಕನೆಕ್ಟ್ ಆಗೋ ಥರದ್ದೊಂದು. ಸೊ ಇದೆಲ್ಲ ರೇಷನ್ನು ನಾಳೆ ಅಡುಗೆಗೆ ಅಂತ ಇಟ್ಟಿರೋಂಥದ್ದು. ಇದು ಬಂದು ಬಾತ್ರೂಮು. ಇದು ನೋಡಿ ಒಲೆ ಮೇನ್ ಇಂಪಾರ್ಟೆಂಟು. ಇಲ್ಲೆಲ್ಲರೂ ಇದೇ ಥರ ಒಲೆ ಮಾಡಿಸ್ಕೊತಾರೆ, ಯಾಕೆಂದರೆ ಕುಸಲಕ್ಕಿ ಬೇಯೋದಿಲ್ಲ. ಸೊ ಹಂಗಾಗಿ ಕುಕ್ಕರಲ್ಲಿ ಗ್ಯಾಸಲ್ಲಿ ಹಾಕೋಕ್ಕಾಗಲ್ಲ ಅಂತ ಒಲೆಯಲ್ಲೇ ಬೇಯಿಸೋಂಥದ್ದು. ಸೊ ಹಂಗಾಗಿ ಎಲ್ಲರ ಮನೇಲೂ ಒಲೆ ಇದ್ದೇ ಇರುತ್ತೆ. ಸೊ ಇದು ಬಂದು ಸ್ನಾನದ ಮನೆ. ಹಿಂದ್ಗಡೆ ಗೇಟಿಂದ ಇದು ಕಿಚನ್ ಆದಮೇಲೆ ಇದು ಒಳಗಡೆ ಕಿಚನ್ನು. ಇದೊಂದು ಸ್ವಲ್ಪ ದೇವ್ರ ಮನೆಗೆ ಅಂತ ಇಟ್ಕೊಂಡವ್ರೆ. ಆಲ್ಮೋಸ್ಟ್ ಎಲ್ಲ ಗಿಫ್ಟ್ಸ್ ಎಲ್ಲ ಬರ್ತಾಯಿತ್ತು. ಅವ್ರ ರಿಲೇಟಿವ್ಸ್, ನಮ್ಮ ರಿಲೇಟಿವ್ಸ್ ಎಲ್ಲ ಕೊಡ್ತಾಯಿದ್ರು ಗಿಫ್ಟ್ಗಳನ್ನ. ಫ್ರಿಡ್ಜ್ ಬಂದಿದೆ ಆಲ್ರೆಡಿ. ಬಿಡಪ್ಪ, ಟಿ ವಿ ಫಿಟ್ ಮಾಡೋರು ಬಂದವ್ರೆ. ಟಿ ವಿನೂ ಗಿಫ್ಟಾಗಿ ಬಂದಿರೋದು ನಮ್ಮ ಆರ್ಗಿತಿಗೆ ಅವ್ರ ರಿಲೇಟಿವ್ ಕೊಟ್ಟಿರೋದು. ಸೊ ಇದು ಬಂದು ರೂಮು, ಬೆಡ್ರೂಮು. ಅಲ್ಲೇ ಹೋಮ ಮಾಡೋಂಥದ್ದು. 2 ಬೆಡ್ರೂಮ್ನ ಮಾಡಿಸ್ಕೊಂಡಿರೋದು ಅವರು. ಸೊ 2 ಬೆಡ್ರೂಮಲ್ಲಿ ಇದು ಮೇಲ್ಗಡೆ ಸ್ಟೇರ್ ಕೇಸ್ ಅಂದರೆ ಡುಪ್ಲೆಕ್ಸ್ ಥರ ಮೇಲ್ಗಡೆ ಹೋಗಿ ಬಟ್ಟೆ ಒಣಗಾಕಕ್ಕೆ ಮಾತ್ರ ಅವ್ರು ಮಾಡ್ಕೊಂಡಿದ್ದಾರೆ. ನೆಕ್ಸ್ಟು ನೋಡೋಣ ಅಂತ ಹೇಳ್ಬಿಟ್ಟು. ಅಂದರೆ ಗಂಡ ಹೆಂಡ್ತಿ ಇಬ್ಬರೇ ಇರೋದು, ಹಂಗಾಗಿ ಸಾಕು ಅಂತ ಅನ್ನಿಸ್ತು ನನಗೂ. ಮೇಲ್ಗಡೆ ಏನು ಬೇಕಾಗಿಲ್ಲ ಅಂತ ಅನ್ನಿಸ್ತು. ಬಟ್ ಅವರು ಈ ಥರ ಬಿಟ್ಕೊಂಡವ್ರೆ. ಮೇಲ್ಗಡೆ ಆಮೇಲೆ ರೂಮ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ನಮ್ಮ ಇನ್ನೊಬ್ಬರು ಹೊರಗಿತಿ ಏನು ಮಾಡಿದ್ದಾರೆ, ಅವರು ಮೇಲ್ಗಡೆ ಒಂದು ರೂಮ್ ಮಾಡಿಸಿ ಅಲ್ಲೇ ಸೌದೆಗಳನ್ನೆಲ್ಲ ಇಟ್ಕೊಂಡಿರೋಂಥದ್ದು. ಸೌದೆ ಮತ್ತು ಒಲೆ ಭಾಳ ಇಂಪಾರ್ಟೆಂಟು ಇಲ್ಲಿ. ಸ್ನಾನಕ್ಕಂತೂ ಅಲ್ಲ, ಊಟಕ್ಕೇ. ಅಡುಗೆ ಅಕ್ಕಿ ಬೇಯಿಸೋಕ್ಕೆ ಜಾಸ್ತಿ ದೊಡ್ಡ ದೊಡ್ಡ ಸೀಳುಗಳನ್ನ ಮಾಡಿ ಅದಕ್ಕೋಸ್ಕರನೇ ಒಂದು ಕೂಡು ಮಾಡ್ಕೊಂಡಿರ್ತಾರೆ. ಸೊ ಅವರು ಇದನ್ನು ಮಾಡಿಲ್ಲ, ಸದ್ಯಕ್ಕೆ ಮಾಡ್ತಾರೆ ಏನೋ ಗೊತ್ತಿಲ್ಲ. ಇದು ಪೈಪ್ ಒಲೆ ಪೈಪಂದು ಹೊಗೆ ಅಂತ ಬಿಟ್ಟಿರೋಂಥದ್ದು. ಸೊ ಅವತ್ತಿಂದ ಮಳೆ ಹೋಯ್ದು ಇದೆಲ್ಲ ಪಾಚಿ ಬೆಳ್ಕೊಬಿಟ್ಟೈತೆ. ಪಾಚಿಲಿ ಅಂದರೆ ಆಲ್ಮೋಸ್ಟ್ 6 ಮಂತ್ ಮಳೆ, 6 ಮಂತ್ ಬೇಸಿಗೆ. ಸೊ ಆ ಒಂದು ಬಿಸಿಲಲ್ಲಿ ಹೆವಿ ಬಿಸಿಲು, ಸೆಕೆ ಇರುತ್ತೆ ಬೇಸಿಗೆಯಲ್ಲಿ. ಇವಾಗ ಮಳೆ ಹಿಡ್ದಿರೋದ್ರಿಂದ ಹೆವಿ ಮಳೆ, ಆ ಮಳೆಗೆ ನೀರು ನಿಂತ್ಕೊಳತ್ತಲ್ಲ. ಸೊ ಹಂಗಾಗಿ ಎಂಥ ಹೊಸ ಬಿಲ್ಡಿಂಗ್ ಆದರೂ ಸ್ವಲ್ಪನಾದ್ರು ಪಾಚಿ ಬೆಳ್ತಿರುತ್ತೆ ಅಷ್ಟು. ಮತ್ತು ಇಲ್ಲಿ ಹಸ್ರು ಜಾಸ್ತಿ ಇರೋದ್ರಿಂದ, ಹಸ್ರಾಗೇ ಇರೋದ್ರಿಂದ ಬೇಗ ಪಾಚಿ ಬರುತ್ತೆ. ಇದೊಂದು ಬೆಡ್ರೂಮು. ಸದ್ಯಕ್ಕೆ ಇದನ್ನು ಸೆಟ್ ಮಾಡ್ಕೊಂಡವ್ರೆ ಅವರು. ಇದು ಹಾಲು ಪಕ್ಕದಲ್ಲಿ ಒಂದು ಸ್ಟೇರ್ ಕೇಸ್ ಪಕ್ಕದಲ್ಲಿರೋಂಥ ಬೆಡ್ರೂಮು. ಇದು ಗಿಫ್ಟಾಗಿ ಬಂದಿರೋಂಥದ್ದು ಮಂಚ. ಈ ಒಂದು ಬೀರೂನ ನಾನು ಮಾಡಿಸ್ಕೊಟ್ಟಿರೋಂಥದ್ದು, ಗಿಫ್ಟಾಗಿ ಕೊಟ್ಟಿರೋಂಥದ್ದು. 14,500 ಆಯಿತು ಅದು. ಸೊ ಹಂಗಾಗಿ ಇಲ್ಲಿ ನೋಡಿ, ಆಚೆ ಕಡೆ ಒಂದು ನಮ್ಮ ಮನೆ ಹತ್ರ ನಳ್ಳಿ ಇತ್ತು. ನಾನು ಸೌಂಡ್ ಮಾಡಿದ ತಕ್ಷಣ ಅದು ಒಳಗೆ ನುಗ್ಗಿಬಿಡ್ತು. ಇದು ತಿನ್ನೋಂಥದ್ದು ಏನೋ ಅಂತ ಗೊತ್ತಿಲ್ಲ ಸರಿಯಾಗಿ. ಬಟ್ ಇದು ನೋಡಿದ್ದೀನಿ, ಯೂಟ್ಯೂಬಲ್ಲೇ ನೋಡಿದ್ದೀನಿ ತುಂಬ ಜನ ಇದನ್ನು ತಿನ್ನೋದು, ಬಳಸೋದನ್ನೆಲ್ಲ ಮಂಗಳೂರು ಕಡೆ. ಸೊ ಬೆಳಿಗ್ಗೆ ಎದ್ದು ಆಗಲೇ ರೆಡಿಯಾಗಿ 4:15ಗೆ ಸ್ನಾನ ಮಾಡ್ಕೊಂಡು ನಾನು ಬಂದಿದ್ದೀನಿ. ನಮ್ಮ ಹಸ್ಬೆಂಡು ಸ್ವಲ್ಪ ಬ್ಯುಸಿ, ಓಡಾಟ ಅವ್ರಿಗೆ ಜಾಸ್ತಿ ಇರೋದ್ರಿಂದ ಬೈಕಲ್ಲಿ ಅವರು ಬರಲಿಲ್ಲ. ಸೊ ಹಂಗಾಗಿ ಈ ನಂಬೂದರಿಯವರು ಬ್ರಾಹ್ಮಿನ್ ಇವರು ಇಲ್ಲಿ ನಂಬೂದರಿ ಅಂತ ಹೇಳ್ತಾರೆ. ಸ್ವಲ್ಪ ಕನ್ನಡ ಕೂಡ ಗೊತ್ತಿತ್ತು. ಬ್ಯಾಂಗ್ಳೂರು, ಮೈಸೂರಲ್ಲಿರೋ ಬ್ರಾಹ್ಮಿಣ್ಸ್ ಬಗ್ಗೆ ಎಲ್ಲ ಮಾತಾಡ್ತಾಯಿದ್ರು ಇವರು. ಅವರೆಲ್ಲ ಗೊತ್ತು, ಈ ಥರ ಎಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾಯಿದ್ರು. ಜೊತೆಗೆ ಗಣಪತಿ ಹೋಮನ ಇವರು ಮಾಡಿಸಿದ್ದು ನಮ್ಮ ಭಾವನವರು. ಗಣಪತಿ ಹೋಮ ಅಂದರೆ ಈ ಥರ ಮಾಡ್ತಾರೆ. ಸೊ ಹಂಗಾಗಿ ನಮ್ಮ ಕುಟುಂಬದವರು ಅಂದರೆ ಅವರು ಏನು ನಮ್ಮ ಭಾವನವ್ರು ಇದ್ದಾರಲ್ಲ, ಅಣ್ಣ ತಮ್ಮ, ಅಣ್ಣನ ಹೆಂಡ್ತಿ, ತಮ್ಮನ ಹೆಂಡ್ತಿ, ಅಕ್ಕ ತಂಗಿಯರಿಗೆ ಜಾಸ್ತಿ ಪ್ರಾಶಸ್ತ್ಯ. ಸೊ ಹಂಗಾಗಿ ಎಲ್ಲರೂ ಕೂತ್ಕೊಳ್ಳಿ ಅಂತ ಹೇಳಿದರು. ಆ ಗಂಡ ಹೆಂಡ್ತಿ ಇಬ್ಬರ ಜೊತೆಗೆ ಕುಟುಂಬದವರು ಕೂತ್ಕೋಬೋದು ಅಂತ ಹೇಳಿದರು. ಹಾಗಾಗಿ ನಾನು ಕೂಡ ಪೂಜೆಗೆ ಕೂತಿದ್ದೀನಿ.
ಸೊ ಅಲ್ಲಿಂದ ಮುಗಿಸಿ ನೆಕ್ಸ್ಟ್ ಡೇ ನಾವು ಇದಕ್ಕೆ ಹೋದ್ವಿ. ನೆಕ್ಸ್ಟ್ ಡೇ ಅಂತಂದರೆ ಬೆಳಿಗ್ಗೆನೇ ರೆಡಿ ಆಗಬೇಕಿತ್ತು. ಬಟ್ ನಂಗೆ ತುಂಬ ರಿಲೇಟಿವ್ಸು ನನ್ನ ಮಗನ ನೋಡೋಕೆ ಬರ್ತಾನೆ ಇದ್ರು. ಯಾಕೆಂದರೆ ಅವ್ರನ್ನ ನಾವು ಚೆನ್ನಾಗಿ ಮಾತಾಡ್ಸಿದ್ರೇ ಅವ್ರಿಗೂ ನಮ್ಮ ಮೇಲೆ ಒಂದು ಅದು ಒಳ್ಳೆಯ ಅಭಿಪ್ರಾಯ. ಅಕಸ್ಮಾತು ಹೋದಾಗೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ರೆ ಅದು ಬೇರೆ ಥರನೇ ಕಂಪ್ಲೇಂಟ್ ಇದು ಮಾಡ್ತಾರೆ. ಸೊ ಹಂಗಾಗಿ ಲೇಟ್ ಆಯಿತು. ತಲಚೇರಿಗೆ ಬಂದಿದ್ವಿ. ನನ್ನ ಫ್ಯಾಮಿಲಿಯವರು ಮೈಸೂರಿಂದ ಬಂದಿರೋ ಅಂಥವ್ರಿಗೆ ಸ್ವಲ್ಪ ತಿರುಗಾಡಿಸ್ಬೇಕಿತ್ತು. ಆಲ್ಮೋಸ್ಟ್ ಸ್ಯಾಟರ್ಡೆ ಸಂಡೇ ಸಿಕ್ಕಿದ್ರಿಂದ ಹೊರಗಡೆ ಕರ್ಕೊಂಡು ಹೋಗೋಣ ಅಂತೇಳಿ ಇದು ಸೀ ವೇವ್ ಪಾರ್ಕ್ ಅಂತ ಹಳೆ ವೀಡಿಯೋದಲ್ಲಿ ಇದನ್ನ ಹಾಕಿದ್ದೀನಿ. ಈ ಒಂದು ಪ್ಲೇಸ್ದು. ಸೊ ಅಲ್ಲಿ ಕರ್ಕೊಂಡೋದ್ವಿ. ಇಲ್ಲೇನು ಅಷ್ಟಾಗಿ ನೀರಲ್ಲಿ ಆಟಾಡೋಂಥ ಜಾಗ ಅಲ್ಲದೆ ಇರೋದ್ರಿಂದ ಮಕ್ಕಳಿಗೆ ಬೆಸ್ಟ್ ಇದೆ ಆಟಾಡೋಕ್ಕೆಲ್ಲ. ಸೊ ಒಂದು 10 ಮಿನಿಟ್ಸ್ ಅಷ್ಟೇ ನೋಡಿಬಿಟ್ಟು ಮತ್ತೆ ನಾವು ಧರ್ಮಡಂ ಬೀಚ್ಗೆ ಹೋದ್ವಿ. ನಿಯರ್ ಬೈ ಇದೆ ಅಂತ ಹೋದ್ವಿ. ತುಂಬ ಬೀಚಸ್ ಇದೆ ಸುತ್ತಮುತ್ತ ತಲಚೇರಿಲಿ. ಬಟ್ ಟೈಮು ನಮಗೆ ಇರಲಿಲ್ಲ. ನಾವು ಮನೆ ಬಿಟ್ಟಿದ್ದೆ 2:30 ಮೇಲೆ. ಮನೆ ಕೆಲಸ ಎಲ್ಲ ಮುಗಿಸಿ ಗೆಸ್ಟೆಲ್ಲ ಹೋದ್ಮೇಲೆ ನಾವು ಹೋಗಿದ್ದು. 2:30 2:45 ಹತ್ರ ಆಗಿತ್ತು ಮನೆ ಬಿಟ್ಟಾಗ. ಸೊ ನಾವು ತಲಚೇರಿಗೆ ಹೋಗೋ ತನಕ ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು. ಅಲ್ಲೋಗಿ ಊಟ ತಿಂಡಿ ಮುಗಿಸಿ ಊಟ ನಾವು ಮನೇಲಿ ಮಾಡಿರಲಿಲ್ಲ. ಹಂಗಾಗಿ ಊಟ ಮಾಡಿ ಹೊರಟಿದ್ರಿಂದ ಸ್ವಲ್ಪ ಲೇಟ್ ಆಯಿತು. ಸೊ ನೆಕ್ಸ್ಟ್ ನಾವು ಧರ್ಮಡಂ ಬೀಚಿಗೆ ಬಂದಿದ್ದೀವಿ. ಆಗೆಲ್ಲ ತುಂಬ ಫ್ರೀಯಾಗಿ ಆಟಾಡೋಂಥ ಪಾರ್ಕಲ್ಲಿರೋಂಥ ಐಟಮ್ಸ್ ಎಲ್ಲ ಇಟ್ಟಿದ್ರು. ಅದನ್ನೆಲ್ಲ ತೆಗೆದು ಈಗ ದುಡ್ಡು ಕೊಟ್ಟು ಟಿಕೆಟ್ ಕೊಟ್ಟು ಆಟಾಡೋಂಥ ಈ ಥರದ್ದೆಲ್ಲ ಐಟಮ್ಸ್ ಎಲ್ಲ ಇಟ್ಬಿಟ್ಟವ್ರೆ. ಸೊ ಬರ್ತಿದ್ದಂಗೆ ಇದು ಇಷ್ಟ ಆಯಿತು. ಯಾಕೆಂದರೆ ಆಲ್ಮೋಸ್ಟ್ ಇಲ್ಲಿ ಮೀನು ಕರಿ ಎಲ್ಲ ತಿಂದೇ ಇವಳು ಸ್ವಲ್ಪ ನಮ್ಮ ಅಕ್ಕನ ಮಗಳು ಇದು ಮಾಡ್ತಾಯಿದ್ಲು. ಸೊ ಕರ್ನಾಟಕದ ನಂಬರ್ 1 ಸ್ಟ್ರೀಟ್ ಫುಡ್ಡು ಪಾನಿಪುರಿ ಇದೆಲ್ಲ ಸಿಕ್ಬಿಡ್ತು. ಸೊ ಬಟ್ ತುಂಬ ಕಾಸ್ಟ್ ಹೇಳಿದ್ರು ಅವರು. ನಾನು ಅದಕ್ಕೂ ರೇಗಿಸ್ದೆ ಅವ್ರನ್ನ, ಏನಪ್ಪ ಇಷ್ಟೊಂದು ರೇಟ್ ಹೇಳ್ತಾ ಇದ್ದೀರಾ ಅಂತ. ಅವ್ರು ಅದಕ್ಕೆ ಅಂದರು, ಕರ್ನಾಟಕದಲ್ಲಿ ಅದರಲ್ಲೂ ಮೈಸೂರಲ್ಲಿ ಬೀದಿಲೂ ಸಿಗುತ್ತೆ ಮೇಡಮ್, ಇಲ್ಲಿ ತುಂಬ ರೇರ್, ಅದಕ್ಕೆ ನಾವು ಜಾಸ್ತಿ ಪ್ರೈಸ್ ಇಟ್ಟಿದ್ದೀವಿ ಅಂತ ಹೇಳ್ತಾಯಿದ್ರು. ನನಗೇನು ಈ ಥರದ್ದೆಲ್ಲ ಚೆನ್ನಾಗಿದೆ, ಬಟ್ ಮೇಂಟೆನೆನ್ಸ್ ಕಡಿಮೆ ಅಂತ ಅನ್ನಿಸ್ತು. ಇರಲಿ ಓಕೆ. ನಾವಲ್ಲೇನು ಆಟ ಆಡಲಿಲ್ಲ. 80 90 100 ಆ ಥರ ಹೇಳ್ತಾಯಿದ್ರು ಟಿಕೆಟು. ಸೊ ಇಲ್ಲಿ ನೋಡಿ ನಾವು ಬೀಚ್ ಒಳಗಡೆ ಬಂದ್ವಿ. ಅದು ಧರ್ಮಡಂ ಬೀಚಲ್ಲೇ ಎಂಟ್ರೆನ್ಸಲ್ಲಿ ಆ ಗೇಮ್ಸ್ ಎಲ್ಲ ಇರೋದು. ಸೊ ಇಲ್ಲಿ ಬಂದು ಇದು ಮಾಡ್ತಾಯಿದ್ವಿ ನೋಡಿ, ಆಟ ಆಡ್ತಾಯಿದ್ವಿ. ವಿಡಿಯೋ ಉಲ್ಟಾ ಆಯಿತಾ? ವಿಡಿಯೋ ಉಲ್ಟಾ ಆಗ್ಬಿಟ್ಟಿದೆ. ಈಗ ನಾನು ನೋಡ್ಕೊಂಡಿಲ್ಲ. ಕಪ್ಪೆ ಚಿಪ್ಪೆಲ್ಲ ಆಯ್ಕೋಬೇಕು ಅಂತ ತುಂಬಾ ಅಂದ್ಕೊಂಡಿದ್ದೆ ನಾನು, ನನಗೆ ಬೇಕು ಅಂತ. ಬಟ್ ಆಯ್ಕೊಳ್ಳೋಕ್ಕಾಗಲಿಲ್ಲ. ಸೊ ಅದೊಂದು ವಿಡಿಯೋ ಉಲ್ಟಾ ಆಗಿಬಿಟ್ಟಿದೆ. ಅದು ನಾನು ನೋಡ್ಕೊಂಡಿಲ್ಲ ಎಡಿಟಿಂಗಲ್ಲಿ. ಬಿಸಿಲಿದ್ದಿದ್ದರಿಂದ ಸ್ವಲ್ಪ ಅದು ಬ್ಲ್ಯಾಕಾಗಿ ಕಾಣ್ತೈತೆ. ಯಾರ್ದು ಫೇಸ್ ಕ್ಲಿಯರ್ ಇರಲಿಲ್ಲ. ಸೊ ಆಚೆ ಕಡೆ ಇಲ್ಲಿ ಓಣಂ ಇರೋದ್ರಿಂದ 1 ವಾರ ಇಲ್ಲೇನೋ ಪ್ರೋಗ್ರಾಮ್ ಇದೆ ಅಂತೇಳಿ ಅವರು ಪಾನಿಪುರಿ ಅಂಗಡಿಯವರು ಕೂಡ ಇಟ್ಟಿದ್ದು. ಸೊ ಇಲ್ಲೆಲ್ಲ ಫಲಪುಷ್ಪೋತ್ಸವ ಅಂತ ಹೇಳಿದ್ರು ಅವರು. ಸೊ ಫಲಪುಷ್ಪ ಪ್ರದರ್ಶನ ಇದೆ ನೆಕ್ಸ್ಟ್ ವೀಕು ಅಂತೇಳಿ ಇದನ್ನೆಲ್ಲ ರೆಡಿ ಮಾಡಿದರು. ಇದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೆ. ವಾಪಸ್ ಬರುವಾಗ ಬೀಚಲ್ಲೆಲ್ಲ ಆಟಾಡಿ ವಾಪಸ್ ಬರುವಾಗ ಲೈಟಿಂಗ್ಸ್ ಎಲ್ಲ ಆನ್ ಆಗಿತ್ತು. ಆಲ್ಮೋಸ್ಟ್ ಇದು 4 ಗಂಟೆ ಮೇಲೇ ಓಪನ್ ಆಗೋದು ಧರ್ಮಡಂ ಬೀಚು. ಸೊ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತೆ. ಓನ್ ವೆಹಿಕಲ್ ಇದ್ದರೆ ಸರಿ. ನಾವು ಆಟೋದಲ್ಲಿ ಬಂದಿದ್ದಂಗಾಗಿ ಮತ್ತು ತಲಚೇರಿಯಿಂದ ಮನೆಗೆ ಹೋಗೋಕ್ಕೂ ಲೇಟ್ ಆಗುತ್ತೆ ಅಂತೇಳಿ ನಾವು ಸ್ವಲ್ಪ ಶಾಪಿಂಗ್ ಕೂಡ ಮಾಡಬೇಕಾಗಿತ್ತು. ಇಲ್ಲಿದು ಪುಟ್ಟು ಪಾತ್ರೆ ತೊಗೋಬೇಕಿತ್ತು ಒಂದಿಬ್ಬರು ಅಂತೇಳಿ ನಾನು ಬೇಗ ಹೊರಟುಬಿಟ್ಟೆ. ಸಾಕು ಆಟಾಡಿತು ಅಂತ ಹೇಳಿದ್ರು ಅವರು. ಅದಕ್ಕೋಸ್ಕರ ನಾವು ಬೇಗ ಹೊರಟುಬಿಟ್ವಿ. ಇಲ್ಲಿ ನೋಡಿ ಹೊರಗಡೆ ಅದು ಧರ್ಮಡಂ ಬೀಚಲ್ಲೇ ಈ ರೋಡಿಂದ ಮೇಲ್ಗಡೆ ಎಂಟ್ರೆನ್ಸಲ್ಲಿ ಮಾತ್ರ ಅವರು ಗ್ರಿಲ್ಸ್ ಹಾಕಿರೋದು. ಹೊರಗಡೆ ಇಲ್ಲಿ ನೋಡಿ ಇಲ್ಲೆಲ್ಲ ನಿಂತ್ಕೊಂಡು ಮೀನು ಹಿಡಿತಾರೆ ಕೆಲವರು. ಅದು ಹಿಡಿಯೋಂಗಿಲ್ಲ ಅನಿಸುತ್ತೆ, ಮೋಸ್ಟ್ಲಿ ಕದ್ದು ಹಿಡಿಯೋ ಅಂಥದ್ದು ಅನಿಸುತ್ತೆ. ಗ್ರಿಲ್ಸ್ ಏನೂ ಇಲ್ಲ. ವೆಹಿಕಲ್ಸ್ ಏನಾದ್ರು ಡ್ರಿಂಕ್ಸ್ ಮಾಡಿರೋರು ನೇರವಾಗಿ ಹೋದರೆ ಒಳಗೆ ಬೀಳೋದೆ, ಅಥವಾ ಮಕ್ಕಳೇನಾದ್ರು ತಂದೆ ತಾಯಿ